ಶಾಂತಿನಿಕೇತನ್ ಒಂದು ಅಂಗವಿಕಲರ ಒಂದು ವತಿಯಿಂದ ಎಷ್ಟು ಆಕ್ಸಿಸ್ ಎಂಬ ಒಂದು ಆ್ಯಪ್ಗೆ ಏನು ಚಾಲನೆ ಕೊಟ್ಟಿದ್ದಾರೆ, ಒಂದು ಚಾಲನಾ ಉದ್ಘಾಟಕರಾಗಿ ಆಗಿರ್ತಕ್ಕಂಥ ನನ್ನನ್ನು ಒಂದು ಕಾರ್ಯಕ್ರಮಕ್ಕೆ ಕರೆದು ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ನನಗೆ ಅವಕಾಶ ಮಾಡಿಕೊಟ್ಟಂತ ಆ ಒಂದು ಟ್ರಸ್ಟ್ನ ಅಧ್ಯಕ್ಷರಿಗೆ ಹಾಗೂ ಸ್ಥಾಪಕರಿಗೆ ನಾನು ಧನ್ಯವಾದಗಳು ತಿಳಿಸಲು ಇಷ್ಟಪಡ್ತೇನೆ. ಈ ಒಂದು ಎಷ್ಟು ಆಕ್ಸಿಸ್ ಅನ್ನೋದು ಒಂದು ಮಹತ್ತರವಾದ ಕಾರ್ಯ. ಯಾಕಂದ್ರೆ ಈ ವಿಕಲಾಂಗರು ಹಾಗೂ ಅಂಗವಿಕಲರು ಹಾಗೂ ವಿಶೇಷ ಚೇತನರಿಗೆ ಎಲ್ಲಾ ಕಡೆ ಜನಸಾಮಾನ್ಯರು ಹಾಗೂ ಎಲ್ಲ ಫಿಸಿಕಲಿ ಫಿಟ್ ಇರೋ ಅಂತ ಒಂದು ಜನಗಳ ಮಧ್ಯೆ ಆಕ್ಸಿಸ್ ಆಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅಂತ ಒಂದು ಆಕ್ಸಿಸ್ ಆಗ್ಬೇಕು ಅನ್ನೋದಾದ್ರೆ ಅವ್ರಿಗೆ ಒಂದು ಸ್ವಲ್ಪ ಸೌಲಭ್ಯಗಳು ಬೇಕಾಗುತ್ತೆ. ಎಲ್ಲ ಕಡೆ ಗೌರ್ಮೆಂಟ್ ಅಲ್ಲಿ ಸರ್ಕಾರಿ ಒಂದು ಸಂಸ್ಥೆಗಳಿದೆ, ಅಂತ ಕಡೆ ರ್ಯಾಂಪ್ ಕಂಪಲ್ಸರಿ ಮಾಡಿದ್ದಾರೆ. ಅದು ಎಲ್ಲ ಕಡೆ ಮತ್ತೆ ಆಕ್ಸಿಸ್ ಆಗಿದೆ, ಅದೊಂದು ಕಾರ್ಯರೂಪಕ್ಕೆ ತಂದಿದ್ದಾರೆ ಸರ್ಕಾರಗಳು. ಮತ್ತೆ ಕೆಲವು ಪ್ರೈವೇಟ್ಗಳಲ್ಲಿ ಇವಾಗ ಮಾಲು ಇಲ್ಲ ಒಂದು ಆಸ್ಪತ್ರೆ ಅಂತ ಕಡೆ ದೊಡ್ಡ ದೊಡ್ಡ ಕಡೆನೂ ಇಂಥ ಒಂದು ರ್ಯಾಂಪು ಇನ್ನೊಂದು ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಏನೇನು ವ್ಯವಸ್ಥೆ ಬೇಕೋ ಅದು ಕೆಲವು ಕಡೆ ಮಾತ್ರ ಸಿಗ್ತಾ ಇದೆ. ಅವರು ಎಲ್ಲಾ ಕಡೆ ಎಲ್ಲಾ ಅವಕಾಶಗಳನ್ನ ಉಪಯೋಗಿಸ್ಕೋಬೇಕಾದ್ರೆ ಎಲ್ಲಾ ಕಡೆ ಅವ್ರಿಗೆ ಇಂಥ ಒಂದು ಸೌಲಭ್ಯಗಳನ್ನ ಒದಗಿಸ್ಬೇಕಾಗುತ್ತೆ. ಅಂತ ಒಂದು ಸೌಲಭ್ಯಗಳನ್ನ ಒದಗಿಸೋದಕ್ಕೆ 2016ರಲ್ಲಿ ಒಂದು ಕಾಯ್ದೆಯನ್ನು ಸಹ ಮಾಡಿರುತ್ತೆ ಕೇಂದ್ರ ಸರ್ಕಾರ. ಆದ್ರೂ ಸಹ ಇನ್ನು ಎಲ್ಲೇ ಆಗ್ಲಿ ಆದ್ರೂ ಎಫೆಕ್ಟಿವ್ ಆಗಿ ಇನ್ನೂ ಅನುಷ್ಠಾನಗೊಂಡಿರೋದಿಲ್ಲ. ಆ ಒಂದು ಅನುಷ್ಠಾನಗೊಳ್ಬೇಕು. ಎಲ್ಲೆಲ್ಲಿ ಆ ತರ ಒಂದು ನ್ಯೂನತೆಗಳಿದೆ ಅವುಗಳನ್ನೆಲ್ಲ ಸರಿ ಮಾಡಿ ಅವುಗಳನ್ನ ಈ ಆ್ಯಪ್ ಮೂಲಕ ಜನಗಳಿಗೆ ತಿಳಿಸಿ ಅಲ್ಲಿ ಏನು ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಏನು ಸೌಲಭ್ಯಗಳನ್ನ ಒದಗಿಸ್ಬೇಕು ಆ ಒಂದು ಸೌಲಭ್ಯಗಳನ್ನ ಒದಗಿಸೋ ನಿಟ್ಟಲ್ಲಿ ಈ ಆ್ಯಪ್ ಮಹತ್ತರವಾದ ಕಾರ್ಯವನ್ನ ಮಾಡುತ್ತೆ. ಇನ್ನು ಮುಂದೆ ಅದು ಯಶಸ್ವಿ ಆಗುತ್ತೆ. ಎಲ್ಲ ವಿಶೇಷ ಚೇತನರಿಗೂ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಮಾಮೂಲಿ ನಾಗರಿಕರ ಜೊತೆ ಜನಸಾಮಾನ್ಯರ ಜೊತೆ ಬೆರೆಯೋದಕ್ಕೆ ಏನು ಅವಕಾಶಗಳು ಬೇಕೋ ಆ ಅವಕಾಶಗಳನ್ನ ಕಲ್ಪಿಸೋದ್ರಲ್ಲಿ ಇದು ಮಹತ್ವದ ಪಾತ್ರವನ್ನ ವಹಿಸುತ್ತೆ. ಹಾಗೂ ಈ ಆ್ಯಪ್ ಯಶಸ್ವಿ ಆಗಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಇದು ಬೇರೆ ಕಡೆ ಎಲ್ಲ ವಿಸ್ತರಿಸಿ ಈ ಒಂದು ಆ್ಯಪ್ ವಿಶೇಷ ಚೇತನರಿಗೆ ಒಂದು ಆಯುಧವಾಗಿ ಕೆಲಸ ಮಾಡಲಿ ಅಂತ ಹೇಳ್ತಾ ನಾನು 4 ಮಾತನ್ನ ಮುಗಿಸ್ತಾ ಇದ್ದೀನಿ.